ರಾವಣ ಇವನು ಎಷ್ಟು ಶಕ್ತಿಶಾಲಿ ಹಾಗೆ ಬುದ್ಧಿವಂತ ಆಗಿದ್ದ ಅಂದ್ರೆ ಸಮಸ್ತ ವೇದಗಳನ್ನ, ಖಗೋಳಶಾಸ್ತ್ರ, ಗಣಿತಶಾಸ್ತ್ರ, ಸಾಹಿತ್ಯಗಳನ್ನ ಬಲ್ಲವನಾಗಿದ್ದ. ಸ್ವತಃ ಕುಬೇರನನ್ನ ಸೋಲಿಸಿದಂತ ಈ ರಾವಣ ಬ್ರಹ್ಮನಿಂದ ಅಮರತ್ವದ ವರವನ್ನ ಕೂಡ ಪಡ್ಕೊಂಡಿದ್ದ. ಇಂತಹ ರಾವಣ ಶಿವ ಬರ್ದೇ ಹೋಗಿದ್ರೆ ಸತ್ ಹೋಗ್ತಿದ್ದ ಅಂತ ನಿಮಗೆ ಗೊತ್ತಾ? ನೋಡಿ, ಅಷ್ಟೊತ್ತಿಗಾಗ್ಲೇ ಕುಬೇರನನ್ನ ಸೋಲಿಸಿದಂತ ರಾವಣ ಇಡೀ ಲೋಕವನ್ನ ಗೆಲ್ಲಬೇಕು ಅಂತ ಪುಷ್ಪಕ ವಿಮಾನವನ್ನ ಏರಿ ಈ ದಶಗ್ರೀವ ಹೊರಟಿರ್ತಾನೆ. ಹೀಗೆ ಆ ವಿಮಾನದಲ್ಲಿ ಹೋಗ್ತಿರ್ಬೇಕಾದ್ರೆ ಶಿವನ ಕೈಲಾಸ ಪರ್ವತ ಬರುತ್ತೆ. ಆದ್ರೆ ಆ ವಿಮಾನ ಮಾತ್ರ ಆ ಪರ್ವತವನ್ನ ದಾಟಿ ಹೊರಡೋದಿಕ್ಕೆ ಸಿದ್ಧವಾಗಿರ್ಲಿಲ್ಲ. ಇದಕ್ಕೆ ಏನಾಯ್ತು ಅನ್ಕೊಳ್ಳೋಷ್ಟ್ರಲ್ಲಿ ಸಾಕ್ಷಾತ್ ನಂದಿ ರಾವಣನ ಬಳಿಗೆ ಬರ್ತಾನೆ. ಹೀಗೆ ಬಂದವನು, ಇದು ಶಿವನ ವಾಸಸ್ಥಾನ, ನೀವು ಇದನ್ನ ದಾಟಿ ಯಾವುದೇ ಕಾರಣಕ್ಕೂ ಹೋಗಲು ಸಾಧ್ಯವಿಲ್ಲ ಹೀಗಂತ ರಾವಣನಿಗೆ ಹೇಳ್ತಾನೆ. ಇದನ್ ಕೇಳ್ದಂತ ರಾವಣ ನಂದಿಗೆ ವಾನರ ಎಂದು ಹೇಳಿಸಿ ತನ್ನ ವಿಮಾನ ಈ ಪರ್ವತದ ಮೇಲೆ ಹೋಗೋದಿಲ್ಲ ಅಂದ್ರೆ ಈ ಪರ್ವತವನ್ನ ತನ್ನ ಕೈಯಾರೆ ಎತ್ತಿ ಸ್ಥಳಾಂತರ ಮಾಡಿ ಇದೇ ದಾರಿಯಲ್ಲಿ ಹೋಗ್ತೇನೆ ಅಂತ ನಂದಿಗೆ ಸವಾಲಿಸಿತಾನೆ. ನಿನ್ ಕೈಲಾದ್ರೆ ಮಾಡು ಅಂತ ಹೇಳ್ದ ನಂದಿ ತನ್ನನ್ನ ವಾನರ ಅಂತ ಹೇಳಿಸಿದ್ದಕ್ಕೆ ಅದೇ ವಾನರ ಸೈನ್ಯದಿಂದ ಇನ್ನು ಸಾಯ್ಬೇಕಾಗುತ್ತೆ ಅಂತ ಶಾಪವನ್ನ ಕೂಡ ಕೊಡ್ತಾನೆ. ಮುಂದೆ ರಾವಣ ಶಿವನ ಕೈಲಾಸ ಪರ್ವತವನ್ನೇ ಎತ್ತೋದಿಕ್ಕೆ ಹೋಗ್ತಾನೆ. ಸರಿ, ವಿಡಿಯೋ ಲೆಂತ್ ಆಗೋದ್ ಬೇಡ, ಉಳಿದಿದ್ದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ.